ವಿಷಯ ಏನಪ್ಪ ಅಂತಂದರೆ ನಿನ್ನೆ ರಾಜಸ್ಥಾನ್ ರಾಯಲ್ಸು ಮತ್ತು ಗುಜರಾತ್ ಟೈಟನ್ಸು ಒಂದು IPL ಮ್ಯಾಚ್ ನಡೀತಿದೆ. ಗುಜರಾತ್ ಟೈಟನ್ಸ್ ನೀಡಿದಂತಹ 210 ಅನಿಸುತ್ತೆ 210 ಮೊತ್ತಗಳನ್ನು ಬೆನ್ನತ್ತಿದ ರಾಜಸ್ಥಾನ್ ರಾಯಲ್ಸು ವೈಭವ್ ಸೂರ್ಯವಂಶಿ ಅವರು 13.5 ವರ್ಷದ ಹುಡುಗ ಕೇವಲ 35 ಬಾಲಿಗೆ 100 ರನ್ ಹೊಡಿತಾರೆ. 11 ಸಿಕ್ಸರು ಮತ್ತು 6 ಫೋರ್ಗಳನ್ನು ಒಳಗೊಂಡಂತೆ ಶತಕವನ್ನು ಪೂರೈಸ್ತಾರೆ. ಈ ಶತಕವನ್ನು ಪೂರೈಸ್ತಿದ್ದಂತೆ ಅತಿ ಕಡಿಮೆ ಬಾಲಲ್ಲಿ ಅಂದರೆ ಇಂಡಿಯನ್ದ ಒಬ್ಬ ಪ್ಲೇಯರು ಕಡಿಮೆ ಬಾಲಲ್ಲಿ 100 ರನ್ ಮಾಡಿದಂತಹ ಒಂದು ಹೆಗ್ಗಳಿಕೆಗಾಗಲಿ ಅಥವಾ ಯಂಗೆಸ್ಟ್ ಪ್ಲೇಯರು ಒಬ್ಬ ಚಿಕ್ಕ ಹುಡುಗ 100 ರನ್ ಹೊಡೆದಂತಹ ಒಂದು ಕೆಲವೊಂದು ದಾಖಲೆಗಳ ಹೆಗ್ಗಳಿಕೆಗೆ ಪಾತ್ರವಾಗ್ತಾರೆ. ಫಾಸ್ಟೆಸ್ಟ್ 100 ಕ್ರಿಸ್ ಗೆಲ್ ಅವರು 30 ಬಾಲಿಗೆ 100 ರನ್ ಹೊಡೆದಿದ್ರು. ಈ ಸೆಕೆಂಡ್ನ ಸ್ಥಾನದಲ್ಲಿ ನಮ್ಮ ವೈಭವ್ ಸೂರ್ಯವಂಶಿ ಅವರು ಇದ್ದಾರೆ. ಈ 100 ರನ್ 6 ಮೂಲಕ 100 ರನ್ ಹೊಡೆತಿದ್ದಂಕಲೇ ಏನು ಸ್ಟೇಡಿಯಂನಲ್ಲಿದ್ದಂತಹ ಜನ ರಾಜಸ್ಥಾನ್ ರಾಯಲ್ಸ್ ಅಭಿಮಾನಿಗಳಾಗಿರ್ಬೋದು ಅಥವಾ ಗುಜರಾತ್ ಟೈಟನ್ಸ್ ಅಭಿಮಾನಿಗಳು ಆಗಿರ್ಬೋದು, ಇಂಥ ಚಿಕ್ಕ ವಯಸ್ಸಿನಲ್ಲಿ ಇಂಥ ಚೆನ್ನಾಗಿ ಆಟ ಆಡಿದ್ರಲ್ಲ ಅಂಥೇಳಿ ಎಲ್ಲರೂ ಒಂದು ಎದ್ದು ನಿಂತು ಗೌರವವನ್ನು ಕೊಡ್ತಾರೆ. ವೈಭವ್ ಸೂರ್ಯವಂಶಿಯ ಗುರುಗಳಾದ ರಾಹುಲ್ ದ್ರಾವಿಡ್ರು ಕೂಡ ಕಾಲು ಪ್ರಾಬ್ಲಮ್ ಇಲ್ಲದಿದ್ದರೂ ಕೂಡ ಕಾಲದು ಏನೋ ಪ್ರಾಬ್ಲಮ್ ಆಗಿ ರಾಹುಲ್ ದ್ರಾವಿಡ್ ಅವರು ವೀಲ್ ಚೇರಲ್ಲಿದ್ದಾರೆ. ಆ ವೀಲ್ ಚೇರಲ್ಲಿದ್ದರೂ ಕೂಡ ಇಂಥ ಒಂದು ಸಂತೋಷದ ಕ್ಷಣವನ್ನು ಎದ್ದು ನಿಂತು ಚಪ್ಪಾಳೆ ಹೊಡೆದು ಸಂಭ್ರಮಿಸ್ತಾರೆ. ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಇಂಥ ಚಿಕ್ಕ ವಯಸ್ಸಿನಲ್ಲಿ ಈ ಹುಡುಗನ ರಾಜಸ್ಥಾನ್ ರಾಯಲ್ಸ್ಗೆ ರಾಹುಲ್ ದ್ರಾವಿಡ್ ಅವರೇ ಬಿಡ್ ಮಾಡಕ್ಕೆ ಹೇಳಿರ್ತಾರೆ. ಇಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ ವೈಭವ್ ಸೂರ್ಯವಂಶಿ.